ನಕಲಿ ಕೀರ್ತಿ ಹಿಂದಿರೋದು ಸುಪ್ರೀತಾನ. ಸತ್ಯ ಹೊರಬರೋಕು ಮುನ್ನ ಆಗತ್ತಾ ಎಡವಟ್ಟು. ಎಸ್, ಕಾವೇರಿಯ ಅಟ್ಟಹಾಸ ತೀರಾ ಮಿತಿ ಮೀರಿದೆ. ಕೊಲೆ ಮಾಡಿದ್ರೂ ಕೂಡ ತಾನೇನು ತಪ್ಪು ಮಾಡಿಲ್ಲ ಎಂದು ಬೇಗುತ್ತಾಳೆ. ಸ್ವಲ್ಪವೂ ಭಯವೇ ಇಲ್ಲದೆ ತನ್ನ ಸ್ವಾರ್ಥದ ಕಾರ್ಡನ್ನ ಪ್ಲೇ ಮಾಡ್ತಾಳೆ. ಮನೆಯಲ್ಲಿ ಎಲ್ಲರೂ ಕಾವೇರಿಯನ್ನ ನಂಬಿದ್ರೂ ಸುಪ್ರೀತಾ ಮಾತ್ರ ನಂಬುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ತನ್ನ ಅತ್ತಿಗೆ ಎಷ್ಟು ಕೆಟ್ಟವಳು ಎಂಬುದನ್ನ ಮದುವೆಯಾಗಿ ಬಂದಾಗಿನಿಂದ ನೋಡಿದ್ದಾಳೆ. ಹೀಗಾಗಿ ಕಾವೇರಿಯನ್ನ ಮಾತಿನಲ್ಲಿಯೇ ಲಾಕ್ ಮಾಡುವುದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಸುಪ್ರೀತಾ ಹಾಗೂ ಕಾವೇರಿಯ ಆಗಾಗ ಮನೆಯಲ್ಲಿ ಅತ್ತಿಗೆ ನಾದಿನಿಯ ಜಗಳ ಕಾಮನ್ ಎಂಬಂತೆ ಇಬ್ಬರು ಆಗಾಗ ಕಚ್ಚಾಡಿದ್ರು. ಮನೆ ಮಂದಿ ಬೈದು ಸುಮ್ಮನೆ ಇರಿಸುವ ಪ್ರಯತ್ನ ಮಾಡ್ತಾರೆ. ಇಷ್ಟು ದಿನ ಕಾವೇರಿ ಆಟ ಆಡ್ತಿದ್ಲು. ಆದ್ರೆ ಈಗ ಸುಪ್ರೀತಾ ತನ್ನ ಆಟ ಆಡುವುದಕ್ಕೆ ಶುರು ಮಾಡಿದ್ದಾಳೆ. ಇದು ಕಾವೇರಿಗೆ ಸಣ್ಣ ಸುಳಿವನ್ನ ಕೊಟ್ಟಿಲ್ಲ. ಕಾವೇರಿ ಸತ್ಯ ಒಪ್ಪಿಕೊಳ್ಳುವಂತೆ ಕಾಣಿಸುತ್ತಿಲ್ಲ. ಕೀರ್ತಿ ಅಷ್ಟು ಸಾಕ್ಷಿ ತೋರಿಸಿದ್ರು, ಅಷ್ಟು ಗಟ್ಟಿಯಾಗಿ ಹೇಳಿದ್ರು ಯಾವುದೇ ಪ್ರಯೋಜನವಿಲ್ಲ. ಹೀಗಾಗಿ ಸತ್ಯ ಬಾಯ್ಬಿಡಿಸಲು ಪೊಲೀಸರನ್ನೇ ಕರೆಸಿದ್ದಾಯಿತು. ಆಗಲೂ ಸತ್ಯ ಬಾಯ್ಬಿಡಲಿಲ್ಲ. ಈಗ ಪೊಲೀಸ್ ಠಾಣೆಯಲ್ಲಿ ವೈಷ್ಣವನನ್ನ ಕೂರಿಸಿಕೊಂಡು ಸತ್ಯ ಹೊರಗೆ ತೆಗೆಸಲು ಪ್ರಯತ್ನ ನಡೆಸುತ್ತಿದೆ. ಈಗಲೂ ಕಾವೇರಿ ಒಪ್ಪುತ್ತಿಲ್ಲ. ಇದರ ನಡುವೆ ಗಂಗಾ ಗಮನಿಸಿರುವುದು ಸುಪ್ರೀತಾ ನಡೆಯನ್ನ. ಮನೆಯವರೆಲ್ಲ ಆತಂಕದಲ್ಲಿದ್ದರೆ ಸುಪ್ರೀತಾ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಇದರಿಂದ ಗಂಗಕ್ಕನಿಗೆ ಅನುಮಾನ ಮೂಡಿದೆ. ಅತ್ತ ಕೀರ್ತಿಯ ಮಾತಿನ ಧಾಟಿಯೂ ಕೂಡ ಬದಲಾಗಿದೆ. ಕೀರ್ತಿ ಮಾತನಾಡುವಾಗ ಬೇರೆಯದ್ದೇ ತೂಕವಿತ್ತು. ಆದರೆ ಈಗ ಬಂದಿರುವ ಕೀರ್ತಿ ಮಾತನಾಡುವ ರೀತಿ ಬೇರೆಯೇ ಆಗಿದೆ. ಇದರ ಜೊತೆಗೆ ಅವಳ ತಾಯಿಯನ್ನೇ ಗುರುತು ಹಿಡಿಯುತ್ತಿಲ್ಲ. ಕಾರುಣ್ಯಕ್ಕೆ ಇರೋದು ಒಬ್ಬಳೇ ಮಗಳು, ಚೆನ್ನಾಗಿ ಸಾಕಿದ್ದಾಳೆ. ಅವಳು ಚೆನ್ನಾಗಿರ್ಬೇಕೆಂದು ಬಯಸುತ್ತಾಳೆ. ಕೀರ್ತಿ ಸತ್ತ ಮೇಲೆ ತುಂಬಾ ನೋವಿನಲ್ಲಿದ್ದಳು. ಈಗ ಮಗಳು ಕಣ್ಣ ಮುಂದೆ ಬಂದಿರೋದನ್ನ ಕಂಡು ಖುಷಿಯಾಗಿದ್ದಾಳೆ. ಮನೆಗೆ ಕರೆದುಕೊಂಡು ಹೋಗಿ ಉಪಚಾರ ಮಾಡಿದ್ದಾಳೆ. ಮಗಳಿಗೆ ಪ್ರೀತಿಯ ತುತ್ತು ತಿನ್ನಿಸಿದ್ದಾಳೆ. ಆದರೆ ಆ ಸಮಯದಲ್ಲಿ ಕಾರುಣ್ಯ ಕೇಳಿದ ಯಾವ ಮಾತಿಗೂ ಸರಿಯಾಗಿ ಉತ್ತರ ಕೊಡುತ್ತಿಲ್ಲ. ಆ ಮಾತು ಮರೆಸಿ ಊಟದ ಕಡೆಗೆ ಗಮನ ಕೊಡುವಂತೆ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಕೀರ್ತಿಯಾಗಿ ಇದ್ದು ಸಾಕಾಗಿದೆ, ಬ್ರೇಕ್ ಬೇಕು ಅಂತಾನೂ ಹೇಳಿದ್ದಾಳೆ. ಕೀರ್ತಿ ಎಂದು ಹೇಳಿಕೊಂಡು ಬಂದಿರುವ ಹುಡುಗಿಯನ್ನ ಆಟವಾಡಿಸುತ್ತಿರುವುದೇ ಬೇರೆಯವರು. ಕೀರ್ತಿಗೆ ಕಿವಿಯಲ್ಲಿ ಎಲ್ಲವನ್ನ ಹೇಳಿಕೊಡುತ್ತಿದ್ದಾರೆ. ಮುಂದಿರೋದು ಅಮ್ಮ, ಕಾವೇರಿ, ಹೀಗೆ ಎಲ್ಲ ಪಾತ್ರಗಳ ಬಗ್ಗೆಯೂ ಕಿವಿಯಲ್ಲಿ ಪಾಠವಾಗುತ್ತಿದೆ. ಅಂತೂ ಇಂತೂ ಸುಪ್ರೀತಾ ಬಯಸಿದ್ದು ನಿಜವಾಯಿತು. ಕಾವೇರಿ ಸ್ಟೇಷನ್ ತಲುಪಾಯಿತು. ಆದರೆ ಸತ್ಯ ಹೊರಗೆ ಬರುವುದಕ್ಕೆ ಮುನ್ನವೇ ಕೀರ್ತಿ ಎಡವಟ್ಟು ಮಾಡಿಕೊಳ್ತಾಳ ಅಂತ ಕಾವೇರಿಯ ಅಮ್ಮನ ಜೊತೆಗೆ ಮಾತನಾಡುತ್ತಿರುವಾಗಲೇ ಅವರನ್ನ ಕೇಳಬೇಕು ಎನ್ನುತ್ತಾಳೆ. ಕೀರ್ತಿಯದ್ದಾಗಿದ್ದು ಸಾಕಾಯ್ತು, ಬ್ರೇಕ್ ಬೇಕು ಅಂತ ಹೇಳ್ತಾಳೆ. ಇದನ್ನೆಲ್ಲವನ್ನ ನೋಡಿದ್ರೆ ಕೀರ್ತಿಯನ್ನೇ ಹೋಲುವ ಇವಳನ್ನ ಸುಪ್ರೀತಾ ಕರೆ ತಂದಿರುವುದು ಅರ್ಥವಾಗುತ್ತಿದೆ.